ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಈಗ ರಾಸಲೀಲೆಯ ಸಿಡಿ ಬಾಂಬ್ ವಿಚಾರ ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹ ವಿರುದ್ಧ ಸಿಡಿಯನ್ನು ರಿಲೀಸ್ ಮಾಡ್ತೀನಿ ನಾನು, ಇಲ್ಲಾಂದ್ರೆ ನೀನು ಹುಷಾರಾಗಿರು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಪ್ರತಾಪ್ ಸಿಂಹ ವಿರುದ್ಧ ಈಗ ರಾಸಲೀಲೆ ಸಿಡಿ ಬಾಂಬ್ ಮಾತು ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹದ ವಿರುದ್ಧ ಸಿಡಿಯನ್ನು ರಿಲೀಸ್ ಮಾಡ್ತೀನಿ ನಾನು, ಹುಷಾರಾಗಿರು ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ. ಲಕ್ಷ್ಮಣ್ ವಾರ್ನಿಂಗ್ ಅನ್ನು ಕೊಡ್ತಾ ಇರುವಂಥದ್ದು. ಲಕ್ಷ್ಮಣ್ ಎನ್ನುವಂಥವ್ರು ನ್ಯಾಯಾಲಯದಿಂದ ತಂದಿರುವಂತಹ ಒಂದು ತಡೆಯಾಜ್ಞೆಯನ್ನು ತೆರವುಗೊಳಿಸಿ, ಆಗ ನಾನು ಒಂದೊಂದಾಗಿ ಎಪಿಸೋಡ್ ಮೂಲಕ ರಿಲೀಸ್ ಮಾಡ್ತೇನೆ ಸಿಡಿಗಳನ್ನು. ನನ್ನ ಮೊಬೈಲ್ನಲ್ಲೇ ಆತನ ಎಲ್ಲ ರಾಸಲೀಲೆಯ ವಿಡಿಯೋಗಳು ಕೂಡ ಇವೆ. ನೀನು ಯೋಗ್ಯನಾಗಿದ್ದರೆ ಕೋರ್ಟ್ ತಡೆಯಾಜ್ಞೆಯನ್ನು ತೆರವುಗೊಳಿಸು. ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಏನಿದ್ದಾರೆ ಓಪನ್ ಚಾಲೆಂಜ್ ಅನ್ನು ಮಾಡಿರುವಂಥದ್ದು ಪ್ರತಾಪ್ ಸಿಂಹಗೆ ಸಂಬಂಧಪಟ್ಟಂತೆ ಸ್ಫೋಟಕವಾದಂತಹ ಒಂದು ಮಾಹಿತಿ. ಪ್ರತಾಪ್ ಸಿಂಹ ವಿರುದ್ಧ ರಾಸಲೀಲೆಯ ಸಿಡಿ ಬಾಂಬನ್ನು ಸಿಡಿಸಿರುವಂಥದ್ದು. ನಿನ್ನ ವಿಡಿಯೋ ಏನಿದೆ, ಸಿಡಿ ನನ್ನ ಹತ್ರ ಇದೆ, ರಿಲೀಸ್ ಮಾಡ್ತೀನಿ, ಹುಷಾರಾಗಿರು ನೀನು. ಮಾಜಿ ಸಂಸದ ಆಗಿರುವಂತಹ ಪ್ರತಾಪ್ ಸಿಂಹ ಏನಿದ್ದಾರೆ ಅವರ ವಿರುದ್ಧ ಕೇಳಿ ಬಂದಿರುವಂಥದ್ದು ಆರೋಪ ಆಯಿತು. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಅಂತಂದಿರ್ತಿಯಲ್ಲ, ಅದನ್ನು ತೆರವುಗೊಳಿಸು. ಆವಾಗ ನಾನು ಒಂದೊಂದಾಗಿ ಪಾರ್ಟ್ ವೈಸು ನಿನ್ನ ವಿಡಿಯೋಗಳನ್ನು ನಾನು ರಿಲೀಸ್ ಮಾಡ್ತೀನಿ. ಎಲ್ಲ ವಿಡಿಯೋಗಳು ನನ್ನ ಮೊಬೈಲಲ್ಲೇ ಇದ್ದಾವೆ. ನೀನೇನು ರಾಸಲೀಲೆ ಆಡಿದೆಯೋ, ಎಲ್ಲೆಲ್ಲಿ ಏನೇನು ಮಾಡಿದೆಯೋ ಅವೆಲ್ಲವೂ ಕೂಡ ನನ್ನ ಹತ್ರ ಇದ್ದಾವೆ. ನೀನು ಒಂದು ವೇಳೆ ಯೋಗ್ಯನಾಗಿತ್ತು ಕೋರ್ಟ್ನ ಒಂದು ತಡೆಯಾಜ್ಞೆ ಅದನ್ನು ತೆರವುಗೊಳಿಸು. ಹೀಗಂತ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಏನಿದ್ದಾರೆ ಪ್ರತಾಪ್ ಸಿಂಹಗೆ ಓಪನ್ ಚಾಲೆಂಜನ್ನು ಹಾಕಿರುವಂಥದ್ದು. ಪ್ರತಾಪ್ ಸಿಂಹ ಅವರು ಏನೋ ಒಂದು ಕೆಲಸವನ್ನು ಮಾಡಿದ್ದಾರೆ, ರಾಸಲೀಲೆಯನ್ನು ಆಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನನ್ನಿದೆ, ಸಾಕ್ಷಿ ನನ್ನ ಹತ್ರ ಇದೆ, ಬಿಡುಗಡೆ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ಲಕ್ಷ್ಮಣ್ ಅವರು. ಅದರ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ. ಇವ್ರ ಹತ್ರ ನಿಜವಾಗ್ಲೂ ವಿಡಿಯೋಗಳು ಇದ್ದರೆ, ಅದು ನಿಜ ಆಗಿದ್ದರೆ, ಇವರು ಮಾಡ್ತಿರುವಂಥ ಒಂದು ಆರೋಪ ನಿಜ ಆಗಿದ್ದರೆ ಪೊಲೀಸರಿಗೆ ಕೊಡ್ಬೋದು, ತನಿಖೆ ಮಾಡಿರಿ ಅಂತ ಹೇಳ್ಬೋದು. ಯಾಕೆ ಇವ್ರ ಹತ್ರ ಮುಚ್ಚಿಟ್ಕೊಂಡು ಇವರು ಇವಾಗ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾರೇ ಆಗಿದ್ದು ಸರಿ, ಇಂಥ ವಿಚಾರಗಳು ಬಂದಾಗ ಯಾರೋ ಒಬ್ಬ ಜನಪ್ರತಿನಿಧಿ ತಪ್ಪು ಮಾಡಿದ್ದಾನೆ, ಅದ್ರ ಬಗ್ಗೆ ಸಾಕ್ಷಿಗಳು ಸಿಕ್ಕಿದೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಅನ್ನೋದಾದರೆ ಯಾಕೆ ನೀವು ಆ ತಕ್ಷಣ ಹೋಗಿ ಕಂಪ್ಲೇಂಟನ್ನು ಮಾಡಲ್ಲ, ಕಾನೂನು ಹೋರಾಟವನ್ನು ಮಾಡಲ್ಲ? ಯಾಕೆ ಆ ಒಂದು ವಿಡಿಯೋಗಳನ್ನು ಇಟ್ಕೊಂಡು ಇಲ್ಲ ಒಂದು ದಾಖಲೆಗಳನ್ನು ಇಟ್ಕೊಂಡು ಯಾಕೆ ಬೆದರಿಸುವಂತಹ ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೀರಂತ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ? ನಿಮಗೇನಾದರೂ ಅದರಿಂದ ಉಪಯೋಗ ಇದೆನಾ ಅಂತ ಏನಾದರೂ ಕಾಯ್ಕೊಂಡು ಕೂತಿದ್ದೀರಾ ನೀವು? ಗೊತ್ತಿಲ್ಲ. ವಿಡಿಯೋ ಇದೆ ಅಂತ ಧೈರ್ಯವಾಗಿ ಹೇಳೋರಿಗೆ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಡೋಕೆ ಯಾಕಿಲ್ಲ? ಇರುವಂತಹ ಒಂದು ದಾಖಲೆಗಳನ್ನು ಪೊಲೀಸ್ಗೆ ಕೊಟ್ಟು ಕಂಪ್ಲೇಂಟ್ ಕೊಡ್ಬೋದಲ್ಲ. ನೀನು ಏನು ಸ್ಟೇ ತಂದಿದೆಯಾ ಅದನ್ನು ವಾಪಸ್ ತಗೋ, ಇಲ್ಲಾಂದರೆ ರಿಲೀಸ್ ಮಾಡ್ತಿದ್ರೆ ಅದರ ಅರ್ಥ ಏನು ಅಂತ. ನೀವು ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಅವ್ರನ್ನ? ಗೊತ್ತಾಗ್ತಾ ಇಲ್ಲ. ವಿಡಿಯೋಗಳು ನಿಮ್ಗೆ ಹೆಂಗೆ ಬಂತು ಅಂತಲೂ ಗೊತ್ತಿಲ್ಲ. ಆದರೆ ನಿಮ್ಮ ಹತ್ರ ಇದೆ ಅಂತ ಹೇಳ್ತೀರಾ, ಮೊಬೈಲಲ್ಲಿ ಇಟ್ಕೊಂಡು ನೀವೇನು ದಿನ ನೋಡ್ಕೊಂಡು ಮಜಾ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋ ನಿಜವಾಗ್ಲೂ ಇದ್ರೆ ಕೊಡ್ಬೋದು. ಯಾಕೆ ಕೊಡ್ತೀವಿ? ಅನೇಕ ಜನರು ಈ ರೀತಿ ಹೇಳೋದನ್ನು ನಾವು ಕೇಳಿದ್ದೀವಿ. ರಾಜಕೀಯ ಒಂದು ವಲಯದಲ್ಲಿ ಮುಖ್ಯವಾಗಿ ಈ ರೀತಿ ಮಾತು ಕೇಳಿ ಬರ್ತದೆ. ನನ್ನ ಹತ್ರ ಸಿಡಿ ಇದೆ, ವಿಡಿಯೋ ಇದೆ, ಆ ಪ್ರೂಫ್ ಇದೆ, ಪೆನ್ ಡ್ರೈವ್ ಇದೆ, ಈ ಥರ ಒಂದು ವಿಚಾರಗಳು ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಇದ್ದಿದ್ದೇ ಆದರೆ, ನಿಮ್ಮ ಹತ್ರ ಸಾಕ್ಷಿಗಳು ಇರೋದೇ ಆದರೆ ಯಾಕೆ ನೀವು ತಕ್ಷಣ ಕೊಡಲ್ಲ? ಯಾಕೆ ಕಂಪ್ಲೇಂಟ್ ಮಾಡಲ್ಲ? ಯಾಕೆ ನ್ಯಾಯಾಲಯದ ಒಂದು ಕಾನೂನು ಪ್ರಕಾರ ಒಂದು ಹೋರಾಟವನ್ನು ಮಾಡಲ್ಲ? ಯಾಕೆ ಯಾವಾಗಲೂ ಕೂಡ ಯಾವುದೋ ಒಂದು ನಾಯಕರ ಸಿಡಿ ಇದೆ, ಯಾವುದೋ ಇನ್ಯಾರ್ದೋ ಒಂದು ಸಿಡಿ ಇದೆ ಅಂತ ಹೇಳಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥ ಕೆಲಸ ಯಾಕೆ ಮಾಡ್ತೀರಿ? ನಿಮ್ಮ ರಾಜಕೀಯ ಒಂದು ಬೆಳೆಯನ್ನು ಬೆಳೆಸ್ಕೊಳ್ಳೋಕ್ಕೆ ನೀವು ಈ ಥರ ಮಾಡ್ತಿದ್ದೀರೋ ಗೊತ್ತಿಲ್ಲ. ಸಮಯ ಬಂದಾಗ ಬಿಡ್ತೀನಿ, ಟೈಮ್ ಬಂದಾಗ ತೋರಿಸ್ತೀನಿ, ಇವೆಲ್ಲ ಮಾತುಗಳು ಯಾಕೆ ಬರುತ್ತೋ ಗೊತ್ತಿಲ್ಲ. ಯಾಕೆ ಅಲ್ಲಿ ತನಕ ಇಟ್ಕೊಂಡು ಏನು ಪೂಜೆ ಮಾಡ್ತಿರ್ತೀರಾ? ಅಥವಾ ಅದರಿಂದ ನಿಮಗೇನಾದರೂ ಬೇರೆ ಏನಾದರೂ ಉಪಯೋಗ ಇದೆಯಾ? ಇಲ್ಲ ಅದನ್ನು ನೀವು ನೋಡ್ಕೊಂಡು ಮಜಾ ಮಾಡ್ತಿದ್ದೀರಾ? ಅದು ಗೊತ್ತಿಲ್ಲ. ಆದರೆ ಈ ರೀತಿ ಬರ್ತಾರೆ, ನನ್ನ ಹತ್ರ ಏನೋ ಒಂದಿದೆ ಅಂತ ಯಾರ ಮೇಲೇನೋ ಆರೋಪ ಮಾಡೋದು, ಹೇಳಿಕೆಗಳನ್ನು ಕೊಡೋದು, ಮೀಡಿಯಾ ಮುಂದೆ ಬಂದು ನನ್ನ ಹತ್ರ ಅದು ಇದೆ ಅಂತ ಹೇಳೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಆದರೆ
ಮಾಜಿ ಸಂಸದ ಆಗಿರುವಂತಹ ಪ್ರತಾಪ್ ಸಿಂಹನ ವಿರುದ್ಧ ಈಗ ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಸವಾಲನ್ನು ಹಾಕ್ತಾ ಇದ್ದಾರೆ ಇವರು. ಇಲ್ಲ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನಿಮ್ಮ ಹತ್ರ ಇದ್ರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.